ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏಂಜಲ್ ಒನ್ ಅಪ್ಲಿಕೇಶನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಹಾಗೆಯೇ ಶಾರ್ಟ್ ಸೆಲ್ಲಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಏಂಜಲ್ ಒನ್ ಅಪ್ಲಿಕೇಶನಲ್ಲಿ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಡೈರೆಕ್ಟಾಗಿ ನೀವು ಇಲ್ಲಿ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಸ್ನೇಹಿತರೆ, ಸ್ಟಾಕನ್ನು ಡೆಲಿವರಿ ಮೆಥಡಲ್ಲಿ ಹೇಗೆ ಬೈ ಆ್ಯಂಡ್ ಸೆಲ್ ಮಾಡೋದಂತ ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬೇಕಿದ್ರೆ ಒಮ್ಮೆ ಚೆಕ್ ಮಾಡ್ಬೋದು. ಇವತ್ತು ನಾನು ನಿಮಗೆ ಇಂಟ್ರಾಡೇ ಟ್ರೇಡಿಂಗ್ ಹಾಗೆ ಶಾರ್ಟ್ ಸೆಲ್ಲಿಂಗ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೇನೆ. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಸ್ನೇಹಿತರೆ, ಒಂದೇ ದಿನದಲ್ಲಿ ಮುಗಿಯುವಂಥ ಒಂದು ಪ್ರೊಸೆಸ್ ಆಗಿರುತ್ತೆ. ಅಂದರೆ ಈಗ ಮಾರ್ಕೆಟ್ ಓಪನ್ ಆದಾಗ ನೀವು ಇಲ್ಲಿ ಸ್ಟಾಕನ್ನು ಬೈ ಮಾಡಿ, ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮೊದಲು ಸ್ಟಾಕನ್ನು ಸೆಲ್ ಮಾಡಬೇಕು. ಸೊ ಇದು ಇಂಟ್ರಾಡೇ ಟ್ರೇಡಿಂಗ್ ಆಗಿರುತ್ತೆ. ಇದನ್ನು ಡೇ ಟ್ರೇಡಿಂಗ್ ಅಂತಲೂ ಕೂಡ ಕರೀತಾರೆ. ಹಾಗೆ ನೀವು ಇಲ್ಲಿ ಶಾರ್ಟ್ ಸೆಲ್ಲಿಂಗನ್ನು ಕೂಡ ಮಾಡ್ಬೋದು. ಸೊ ಯಾವ ರೀತಿ ಅಂತ ಈಗ ನಾನು ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಬೇಕಾದ ಸ್ಟಾಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನಾನೀಗಿಲ್ಲಿ NHPC ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೇನೆ. ಇದು NSE ಸ್ಟಾಕು. ಈ ಒಂದು ಸ್ಟಾಕ್ ಪ್ರೈಸ್ ಇವತ್ತಿಗೆ 72.30 ಇದೆ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ನೀವು ಬೈ ಮಾಡಬೇಕಂತಿರೋ ಸ್ಟಾಕ್ ಕಂಪನಿ ಡೀಟೇಲ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಮೊದಲನೇದಾಗಿ ಈ ಒಂದು ಸ್ಟಾಕು ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸ್ಟಾಕ್ ಪ್ರೈಸು ಓಪನ್ ಆಗಿರೋದು 73.8 ಹಾಗೆ ಇವತ್ತು ಹೈ ಆಗಿರೋದು 73.41, ಇವತ್ತು ಲೋ ಆಗಿರೋದು 71.14. ಹಾಗೆ ನಿನ್ನೆ ಈ ಒಂದು ಸ್ಟಾಕ್ ಕ್ಲೋಸ್ ಆಗಿರೋದು 73.21 ಮಧ್ಯಾಹ್ನ ಮಾರ್ಕೆಟ್ ಕ್ಲೋಸ್ ಆದಾಗ 73.21 ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಕ್ವಾಂಟಿಟಿ, ಬೈ ಪ್ರೈಸ್, ಸೆಲ್ ಪ್ರೈಸ್, ಕ್ವಾಂಟಿಟಿ ಅಂತ ಇರುತ್ತೆ. ಇಲ್ಲಿ ಕ್ವಾಂಟಿಟಿ ಅಂದರೆ ಇಷ್ಟು ಕ್ವಾಂಟಿಟಿಗ ಎಕ್ಸಾಂಪಲ್ಗೆ 180 ಕ್ವಾಂಟಿಟಿ 72.30 ಬಂದಾಗ ಬೈ ಆಗಿದೆ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಕ್ವಾಂಟಿಟಿ ತುಂಬಾ ಹೋಗ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಯಾವ ಒಂದು ಕ್ವಾಂಟಿಟಿ ಯಾವ ಪ್ರೈಸಲ್ಲಿ ಬೈ ಆಗಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಸೆಲ್ ಪ್ರೈಸ್ ಕ್ವಾಂಟಿಟಿ ಇರುತ್ತೆ. ಇಲ್ಲಿ ಯಾವ ಒಂದು ಸೆಲ್ ಪ್ರೈಸಲ್ಲಿ ಎಷ್ಟು ಕ್ವಾಂಟಿಟಿ ಸೆಲ್ ಆಗಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಾ, 72.36 ಇದ್ದಾಗ 640 ಈ ರೀತಿಯಾಗಿ ಕ್ವಾಂಟಿಟಿ ಸೆಲ್ ಆಗಿದೆ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಕಂಪನಿ ಡೀಟೇಲ್ಸನ್ನು ಫುಲ್ಲಾಗಿ ಡಾಟಾವನ್ನು ಚೆಕ್ ಮಾಡಬೇಕಂದ್ರೆ ಇಲ್ಲಿ ಸ್ಟಾಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇನ್ವೆಸ್ಟ್ ಮಾಡಬೇಕಂತಿರುವ ಕಂಪನಿಯ ಫುಲ್ ಡೀಟೇಲನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನಾನೀಗ ಓಪನ್ ಮಾಡ್ಕೊಂಡಿರುವಂಥ ಕಂಪನಿಯ ಒಂದು ವರ್ಷದಲ್ಲಿ 57 ವೀಕಲ್ಲಿ ಹೈ ಆಗಿನೇ ಲೋ ಪ್ರೈಸಲ್ಲಿ ಚೆಕ್ ಮಾಡ್ಬೋದು. 71 ಲೋ ಪ್ರೈಸು, ಹೈ ಪ್ರೈಸು 118 ರೂಪಾಯಿ ತನಕ ಹೋಗಿದೆ ಈ ಒಂದು ಸ್ಟಾಕು. ಅದೇ ರೀತಿ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದರೆ ಇಲ್ಲಿ ಚಾರ್ಟ್ಸ್ ಅಂತ ಇದೆ. ನೀವು ಇಲ್ಲಿ ಚಾರ್ಟನ್ನು ಕೂಡ ಓಪನ್ ಮಾಡಿ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ. ಆನಂತರ ಸ್ನೇಹಿತರೆ, ಈಗ ಈ ಒಂದು ಕಂಪನಿ ಮಾರ್ಕೆಟ್ ಕ್ಯಾಪಿಟಲು 72.796 ಕೋಟಿ, 72,796 ಕೋಟಿ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲು. ಹಾಗೆಯೇ ಈ ಒಂದು ಕಂಪ್ನಿ 1 ಇಯರ್ ರಿಟರ್ನ್ ಕೊಟ್ಟಿರೋದು 21.95%, ಸೆಕ್ಟರ್ ರಿಟರ್ನು 11.21%, ಮಾರ್ಕೆಟ್ ರಿಟರ್ನ್ ಮಾತ್ರ ಇಲ್ಲಿ ಪ್ಲಸ್ 3.69% ರಿಟರ್ನ್ ಕೊಟ್ಟಿದೆ. ಇಲ್ಲಿ 1 ಇಯರ್ ರಿಟರ್ನ್ ಹಾಗೆ ಸೆಕ್ಟರ್ ರಿಟರ್ನು ಮೈನಸ್ ರಿಟರ್ನನ್ನು ಕೊಟ್ಟಿದೆ ಇಲ್ಲಿ. ಇನ್ನು ಕೆಳಗಡೆ ಪ್ರೈಸ್ ಸಮರಿಯಲ್ಲಿ ನೋಡ್ತಾ ಇರ್ಬೋದು, ಕ್ಲೋಸ್ ಟು 52 ವೀಕ್ ಹಾಗೆಯೇ ಒಂದು ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ, ಹಾಗೆ ಇಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಇಲ್ಲಿ ನ್ಯೂಸ್ ಇರುತ್ತೆ. ಸೊ ನೀವು ಇಲ್ಲಿ ಬೈ ಮಾಡಬೇಕಂದ್ರೆ ಇನ್ವೆಸ್ಟ್ ಮಾಡಬೇಕಂತಿರೋ ಕಂಪನಿಯ ನ್ಯೂಸನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ, ನ್ಯೂಸಲ್ಲಿ ಬಂದಿರುತ್ತೆ. ಸೊ ಈಗ ನಾನು ಸ್ನೇಹಿತರೆ ಮೊದಲಿಗೆ ನಾರ್ಮಲ್ ಆಗಿ ಈ ಒಂದು ಇಂಟ್ರಾಡೇ ಟ್ರೇಡಿಂಗ್ ಹೇಗೆ ಮಾಡೋದು ತಿಳಿಸ್ಕೊಡ್ತೇನೆ. ಅಂದರೆ ಬೈ ಮಾಡಿ ಯಾವ ರೀತಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದು ತಿಳಿಸ್ಕೊಡ್ತೇನೆ. ಸೊ ಈಗ ನಾನು ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಇಂಟ್ರಾಡೇ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಬೈ ಎಕ್ಸ್ ಅಂತ ಇದೆ. ಬೈ ಎಕ್ಸ್ ಅಂದರೆ ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮ ಹತ್ರ 1 ರೂಪಾಯಿ ಇದ್ದರೆ 5 ಕ್ವಾಂಟಿಟಿನ ನೀವು ಇಲ್ಲಿ ಬೈ ಮಾಡ್ಬೋದು. ಸೊ ಈಗ ನಾನು ಲೈವ್ ಆಗಿ ಅಂದರೆ ಎಕ್ಸಾಂಪಲ್ಲಿ ತೋರಿಸ್ಕೊಡ್ತೇನೆ. ಈಗ ನನ್ನ ಹತ್ರ ಕೇವಲ 100 ರೂಪಾಯಿ ಇದೆ. ಹಾಗೆ ಇಲ್ಲಿ ಈ ಒಂದು ಸ್ಟಾಕ್ ಪ್ರೈಸು 72 ರೂಪಾಯಿ ಇದೆ. ಇಲ್ಲಿ ನಾನೀಗ ನಾರ್ಮಲ್ ಆಗಿ ಒಂದು ಸ್ಟಾಕನ್ನು ಮಾತ್ರ ಬೈ ಮಾಡೋದಕ್ಕೆ ಸಾಧ್ಯ. ಬಟ್ ಇಲ್ಲಿ ಒಂದು ಸ್ಟಾಕ್ ಅಂತ ನಂಬರ್ ಆಫ್ ಶೇರ್ 1 ಸ್ಟಾಕ್ ಅಂತ ಎಂಟರ್ ಮಾಡಿದಾಗ ಇಲ್ಲಿ ಮಾರ್ಜಿನಲ್ಲಿ ನೋಡ್ತಾ ಇರಬಹುದು 14.54 ಈ ಒಂದು ಸ್ಟಾಕ್, ಈ ಒಂದು ಶೇರ್ ನನಗೆ ಸಿಗ್ತಾ ಇದೆ. 72 ರೂಪಾಯಿ ಇರುವಂಥ ಸ್ಟಾಕು ಕೇವಲ 14.54 ನನಗೆ ಸಿಗ್ತಾ ಇದೆ. ಸೊ ಇಲ್ಲಿ 1 ರೂಪಾಯಿ ಸ್ಟಾಕನ್ನು ಅಂದರೆ 1 ರೂಪಾಯಲ್ಲಿ 5 ಸ್ಟಾಕನ್ನು ನೀವು ಬೈ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಎಕ್ಸ್ ಇದೆ. ಇಂಟ್ರಾಡೇ ಟ್ರೇಡಿಂಗಲ್ಲಿ ಮಾತ್ರ ಇದು ನಿಮಗೆ ಆಗುತ್ತೆ, ಡೆಲಿವರಿ ಮೆಥಡಲ್ಲಿ ಆಗಲ್ಲ. ಸೊ ಮ್ಯಾಕ್ಸಿಮಮ್ ನಾನು ಇಲ್ಲಿ 6 ಕ್ವಾಂಟಿಟಿನ ಬೈ ಮಾಡ್ಬೋದು. ಸೊ 87 ರೂಪಾಯಿ ಆಗುತ್ತೆ. ಇದನ್ನು ಡಿಲಿವರಿಯಲ್ಲಿ ಬೈ ಮಾಡೋದಕ್ಕಾಗಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಡೆಲಿವರಿ ಅಂತ ಕ್ಲಿಕ್ ಮಾಡಿದ್ರೆ 436 ರೂಪಾಯಿ ಆಗುತ್ತೆ.
ಬಟ್ ಇಂಟ್ರಾಡೇಯಲ್ಲಿ 87 ರೂಪಾಯಿ ಆಗುತ್ತೆ. ಆನಂತರ ಸ್ನೇಹಿತರೆ ಇಲ್ಲಿ ಮಾರ್ಕೆಟ್ ಇಲ್ಲಿ ಪ್ರೈಸ್ ಇರುತ್ತೆ, ಇಲ್ಲಿ ಲಿಮಿಟ್ ಹಾಗೆಯೇ ಮಾರ್ಕೆಟ್ ಅಂತ ಇರುತ್ತೆ. ನೀವು ಇಲ್ಲಿ ಲಿಮಿಟನ್ನು ಕೂಡ ಸೆಟ್ ಮಾಡ್ಕೋಬೋದು. ಅಂದರೆ ಈ ಒಂದು ಶೇರ್ ನೀವು 70 ರೂಪಾಯಿ ಬಂದಾಗ ಬೈ ಮಾಡಬೇಕಂದ್ರೆ ಇಲ್ಲಿ 70 ರೂಪಾಯಿ ಅಂತ ಸೆಟ್ ಮಾಡಿ ಇಲ್ಲಿ ಪ್ಲೇಸ್ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ನಾನೀಗ ಮಾರ್ಕೆಟ್ ಪ್ರೈಸಲ್ಲಿನೇ ಸ್ಟಾಕನ್ನು ಬೈ ಮಾಡ್ತಾ ಇರೋದು. ಸೊ ಇಲ್ಲಿ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿದೆ. ಆನಂತರ ಇಲ್ಲಿ ಪ್ಲೇಸ್ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು, ನಿಮ್ಮ ಒಂದು ಆರ್ಡರ್ ಸಕ್ಸಸ್ ಆಗುತ್ತೆ, ಬೈ ಆಗುತ್ತೆ. ಆನಂತರ ನೀವು ಇಲ್ಲಿ ಪ್ರಾಫಿಟ್ ಆದಾಗ ಸೆಲ್ ಮಾಡಿ ನಿಮ್ಮ ಒಂದು ಪ್ರಾಫಿಟನ್ನು ಉಳಿಸ್ಕೋಬೋದು. ಅಂದರೆ 72 ರೂಪಾಯಿ 47 ಪೈಸೆ ಇದ್ದಾಗ ಬೈ ಮಾಡಿದ್ರೆ 80 ರೂಪಾಯಿ, ಅಕಸ್ಮಾತ್ 80 ರೂಪಾಯಿ ಆಯ್ತಂದರೆ ನೀವು ಸ್ಟಾಕನ್ನು ಸೆಲ್ ಮಾಡಿ ಪ್ರಾಫಿಟನ್ನು ನೀವು ನಿಮ್ಮೊಂದು ಗ್ರೋ ವ್ಯಾಲೆಟಲ್ಲಿ ಜಮಾ ಮಾಡ್ಕೋಬೋದು. ಸೊ ಇದು ನಾರ್ಮಲ್ ಮೆಥಡು, ಬೈ ಆ್ಯಂಡ್ ಸೆಲ್ ಮಾಡೋದು. ಇದು ನಾರ್ಮಲಾಗಿ ಎಲ್ಲರೂ ಕೂಡ ಇದನ್ನೇ ಮಾಡ್ತಾರೆ, ಸ್ಟಾಕನ್ನು ಬೈ ಮಾಡೋದು, ಸೆಲ್ ಮಾಡೋದು. ಬಟ್ ಇವತ್ತು ನಾನು ನಿಮಗೆ ಸ್ಟಾಕನ್ನು ಸೆಲ್ ಮಾಡಿ ಆನಂತರ ಬೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಇದನ್ನು ಶಾರ್ಟ್ ಸೆಲ್ಲಿಂಗ್ ಅಂತ ಕರೀತಾರೆ. ಅಂದರೆ ಸೊ ಈಗ ಎಕ್ಸಾಂಪಲಿಗೆ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ, ಈಗ ಒಂದು ಕಂಪನಿ ಸ್ಟಾಕ್ ಪ್ರೈಸು ಡೌನ್ ಫಾಲ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿದ್ರೆ, ನಿಮಗೆ ಅನಿಸಿದ್ರೆ, ನಿಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದರೂ ಕೂಡ ಸ್ನೇಹಿತರೆ ನೀವು ಇಲ್ಲಿ ಸೆಲ್ಲನ್ನು ಮಾಡಿ ಮಾರ್ಕೆಟ್ಗೆ ಎಂಟರನ್ನು ಆಗ್ಬೋದು. ಈಗ ಎಕ್ಸಾಂಪಲ್ಗೆ ಸ್ನೇಹಿತರೆ, ಈಗ NHPC ಈ ಒಂದು ಕಂಪನಿ ಸ್ಟಾಕು ನನ್ನ ಹತ್ರ ಇಲ್ಲ, ಆ ಒಂದು ಕಂಪನಿ ಶೇರ್ ನನ್ನ ಹತ್ರ ಇಲ್ಲ. ಬಟ್ ಈ ಒಂದು ಸ್ಟಾಕ್ ನೆಕ್ಸ್ಟು ಡೌನ್ ಫಾಲ್ ಆಗುತ್ತೆ. ಅಂದರೆ ಈಗ 72 ರೂಪಾಯಿ ಇರೋದು 71, 70, 68, 65 ಈ ರೀತಿಯಾಗಿ ಪ್ರೈಸ್ ಡೌನ್ ಆಗುತ್ತೆ ಅಂತ ನನಗೆ ಅನಿಸಿದ್ರೆ, ಇಲ್ಲಿ ಶೇರ್ ಇಲ್ಲ ಅಂದರೂ ಕೂಡ ಸೆಲ್ ಮೆಥಡಲ್ಲಿ, ಅಂದರೆ ಸೆಲ್ ಮಾಡೋ ಮೂಲಕ ನೀವು ಮಾರ್ಕೆಟ್ಗೆ ಎಂಟರ್ನ ಆಗ್ಬೋದು. ಇದು ಯಾವ ರೀತಿ ಅಂದರೆ, ಮಾರ್ಕೆಟ್ ಬೀಳ್ತಿದ್ದಾಗೇ ನೀವು ಇಲ್ಲಿ ಪ್ರಾಫಿಟನ್ನು ಮಾಡ್ಕೋಬೋದು. ಮಾರ್ಕೆಟ್ ಲಾಸಲ್ಲಿ ಬೀಳ್ತಾ ಇದೆ ಅಂದಾಗ ನೀವು ಇಲ್ಲಿ ಇನ್ವೆಸ್ಟನ್ನು ಮಾಡಿ ದುಡ್ಡನ್ನು ಮಾಡ್ಕೋಬೋದು ಸ್ನೇಹಿತರೆ. ಈಗ 72 ರೂಪಾಯಿ ಇರುವಂಥ ಸ್ಟಾಕ್ ನಾನು ಸೆಲ್ ಮಾಡಿದ್ರೆ, ನೆಕ್ಸ್ಟ್ ಈ ಒಂದು ಕಂಪನಿ ಸ್ಟಾಕ್ ಅಂದರೆ ಶೇರು 71, 70, 68, 67 ಈ ರೀತಿ ಪ್ರೈಸಲ್ಲಿ ಡೌನ್ ಆಗಬೇಕಂದ್ರೆ ಡೌನ್ ಫಾಲ್ ಆಗ್ತಾ ಬರಬೇಕು. ಡೌನ್ ಫಾಲ್ ಆದಂಗೂ ನನಗಿಲ್ಲಿ ಜಾಸ್ತಿ ಲಾಭ ಬರ್ತಾ ಹೋಗುತ್ತೆ. ಅಕಸ್ಮಾತ್ ಈ ಒಂದು ಶೇರ್ ಪ್ರೈಸು 70, 73, 74, 75 ಈ ರೀತಿಯಾಗಿ ಮೇಲೆ ಹೋದರೆ ನನಗಿಲ್ಲಿ ಯಾವುದೇ ರೀತಿ ಪ್ರಾಫಿಟ್ ಆಗೋಲ್ಲ, ಫುಲ್ ಲಾಸ್ ಆಗುತ್ತೆ. ಸೊ ಇದನ್ನು ನೀವು ತಲೆ ಇಟ್ಕೊಳ್ಳಿ. ಸೆಲ್ ಮಾಡಿ ಬೈ ಮಾಡೋದಂದರೆ ಪ್ರೈಸು ಡೌನ್ ಆಗ್ತಾ ಬರಬೇಕು. ನೀವು ಸೆಲ್ ಮಾಡಿರೋಂಥ ಪ್ರೈಸ್ಗಿಂತ ನೆಕ್ಸ್ಟ್ ಆ ಒಂದು ಪ್ರೈಸು ಡೌನ್ ಆಗ್ತಾ ಹೋಗಬೇಕು. ಡೌನ್ ಆದಾಗ ಮಾತ್ರ ನೀವು ಇಲ್ಲಿ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ. ಸೊ ಮಾರ್ಕೆಟ್ ಬೀಳ್ತಾ ಇರೋವಾಗೆ ನೀವು ಇಲ್ಲಿ ಪ್ರಾಫಿಟನ್ನು ಮಾಡ್ಕೊಳ್ಳೋದಕ್ಕೆ ಶಾರ್ಟ್ ಸೆಲ್ಲಿಂಗ್ ಅಂತ ಕರೀತಾರೆ. ಸೊ ಈಗ ನಾನು ಸೆಲ್ಲನ್ನು ಮಾಡಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಈಗ ನಾನು ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಆದ ನಂತರ ಇಲ್ಲಿ ಇಂಟ್ರಾಡೇಯಲ್ಲಿ ಟ್ರೇಡ್ ಬೈ ಎಕ್ಸ್ ಅಂತ ಇದೆ ಸ್ನೇಹಿತರೆ. ಇಲ್ಲೂ ಕೂಡ ನೀವು 1 ರೂಪಾಯಲ್ಲಿ 5 ಕ್ವಾಂಟಿಟಿನ ಬೈ ಮಾಡ್ಕೋಬೋದು. ಸೊ ನಾನಿಲ್ಲಿ ಮ್ಯಾಕ್ಸಿಮಮ್ ಕ್ವಾಂಟಿಟಿ 6 ಸೆಟ್ ಮಾಡ್ತೇನೆ. ಸೆಟ್ ಆದ ನಂತರ ಇಲ್ಲಿ ಲಿಮಿಟ್ ಆಗಿಯೇ ಮಾರ್ಕೆಟ್ ಅಂತ ಇರುತ್ತೆ. ಇಲ್ಲಿ ನಾನು ಮಾರ್ಕೆಟ್ ಪ್ರೈಸಲ್ಲಿನೇ ಸ್ಟಾಕನ್ನು ಸೆಲ್ ಮಾಡ್ತೀನಿ. ನಿಮಗೆ ಬೇಕಿದ್ರೆ ನೀವು ಇಲ್ಲಿ ಲಿಮಿಟನ್ನು ಸೆಟ್ ಮಾಡಿನೂ ಕೂಡ ಸ್ಟಾಕನ್ನು ಸೆಲ್ ಮಾಡ್ಬೋದು. ಅಂದರೆ ಈಗ ಎಕ್ಸಾಂಪಲಿಗೆ 72 ರೂಪಾಯಿ ಇದೆ, 71 ರೂಪಾಯಿ ಬಂದಾಗ ಈ ಒಂದು ಸ್ಟಾಕನ್ನು ನೀವು ಇಲ್ಲಿ ಆಟೋಮೆಟಿಕ್ಕಾಗಿ ಸೆಲ್ಲನ್ನು ಮಾಡ್ಕೋಬೋದು. ಇಲ್ಲಿ 71 ರೂಪಾಯಿ ಸೆಟ್ ಮಾಡಿ ಇಲ್ಲಿ ಪ್ಲೇಸ್ ಸೆಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಸ್ಟಾಕ್ 71 ರೂಪಾಯಿ ಬಂದಾಗ ಆಟೋಮೆಟಿಕ್ಕಾಗಿ ಸೆಲ್ ಆಗುತ್ತೆ. ಬಟ್ ನಾನು ಮಾರ್ಕೆಟ್ ಪ್ರೈಸಲ್ಲಿ ಸೆಲ್ ಮಾಡ್ತಾ ಇರೋದು. ಇಲ್ಲಿ ಮಾರ್ಕೆಟ್ ಅಂತ ಸೆಟ್ ಮಾಡಿದ್ದೇನೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ NSE BSE ಅಂತ ಇರುತ್ತೆ. ನೀವು BSE ಮೆಥಡಲ್ಲೂ ಅಂದರೆ BSEಲ್ಲೂ ಕೂಡ ಈ ಒಂದು ಶೇರನ್ನು ಸೆಲ್ ಮಾಡ್ಬೋದು ಅಥವಾ NSEಲ್ಲೂ ಕೂಡ ಸೆಲ್ ಮಾಡ್ಬೋದು. ನಾನು NSEಲಿ ಸೆಲ್ ಮಾಡ್ತಾ ಇರೋದು. NSE ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಪ್ಲೇಸ್ ಸೆಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ ಸ್ನೇಹಿತರೆ. ಈಗ ನಾನು ಸೆಲ್ಲನ್ನು ಮಾಡಿದ್ದೇನೆ. NHPC ಈ ಒಂದು ಸ್ಟಾಕನ್ನು ಸೆಲ್ ಮಾಡಿದ್ದೇನೆ ಸ್ನೇಹಿತರೆ. ಪೊಸಿಷನಲ್ಲಿ ಇಲ್ಲಿ ನನಗೆ ಲಾಸೇ ಆಗ್ತಾ ಇದೆ. ಈಗ ಈ ಒಂದು ಸ್ಟಾಕ್ ಪ್ರೈಸು ಡೌನ್ ಆಗಬೇಕು. ಡೌನ್ ಆದರೆ ಮಾತ್ರ ನನಗೆ ಇಲ್ಲಿ ಲಾಭ ಬರುತ್ತೆ, ಇಲ್ಲಾಂದರೆ ಲಾಭ ಬರಲ್ಲ ಸ್ನೇಹಿತರೆ. ಈಗ ನೀವು ಸೆಲ್ಲನ್ನು ಮಾಡಿ ಮಾರ್ಕೆಟ್ಗೆ ಎಂಟರ್ನ ಆಗಿದ್ದೀರಾ. ನೀವು ಇಲ್ಲಿ ಪ್ರಾಫಿಟ್ ಬಂದಾಗ, ಅಂದರೆ ನೀವೀಗ ಇನ್ವೆಸ್ಟ್ ಮಾಡುವಂಥ ಕಂಪ್ನಿ ನಿಮಗೆ ಪ್ರಾಫಿಟನ್ನು ಕೊಡ್ತಾ ಇದೆ ಅಂದರೆ, ನೀವು ಆ ಒಂದು ಪ್ರಾಫಿಟನ್ನು ನಿಮಗೆ ಇಷ್ಟೇ ಪ್ರಾಫಿಟ್ ಸಾಕು ಅಂತ ನಿಮಗೆ ಅನಿಸಿದ್ರೆ ನೀವು ಇಲ್ಲಿ ಆ ಒಂದು ಕಂಪ್ನಿ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನೀವು ಇನ್ವೆಸ್ಟ್ ಮಾಡಿರೋಂಥ ಕಂಪ್ನಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ಆಟೋಮೆಟಿಕ್ಕಾಗಿ ನೀವು ಸೆಲ್ ಮಾಡಿರುವಂಥ ಸ್ಟಾಕು ಬೈ ಆಗುತ್ತೆ. ಆನಂತರ ಬೈ ಆದಮೇಲೆ ಆ ಒಂದು ಹಣ ನಿಮ್ಮ ಗ್ರೋ ವ್ಯಾಲೆಟ್ಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಸೆಲ್ ಮಾಡಿರುವಂಥ ಸ್ಟಾಕು ಇಲ್ಲಿ ಆರ್ಡರ್ಸಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸೆಲ್ ಮಾಡಿರುವಂಥ ಶೇರಿಗೆ ನನಗೆ ಪ್ರಾಫಿಟ್ ಆಗ್ತಾಯಿದೆ, ಪ್ಲಸ್ 50 ಪೈಸೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಎಷ್ಟು ಬೇಕಾದರೂ ಪ್ರಾಫಿಟ್ ಆಗ್ಬೋದು. ಅಂದರೆ ನೀವು ಸೆಲ್ ಮಾಡಿರುವಂಥ ಸ್ಟಾಕ್ ಪ್ರೈಸು ಡೌನ್ ಆದಾಗ ನಿಮಗೆ ಇಲ್ಲಿ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಬೇಕಾದಾಗ ಈ ಒಂದು ಶೇರನ್ನು, ಅಂದರೆ ಸೆಲ್ ಮಾಡಿರುವಂಥ ಶೇರಿಂದ ಎಕ್ಸಿಟ್ ಆಗ್ಬೋದು. ಸೊ ಈಗ ನಾನು ಈ ಒಂದು ಶೇರಿಂದ ಎಕ್ಸಿಟ್ ಆಗ್ತೇನೆ. NHPC ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಎಕ್ಸಿಟ್ ಅಂತ ಇರುತ್ತೆ. ಈ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ನೀವು ಇಲ್ಲಿ ನಂಬರ್ ಆಫ್ ಶೇರ್ಸಲ್ಲಿ ನೀವು ಸೆಲ್ ಮಾಡಿರುವಂಥ ಎಲ್ಲ ಕ್ವಾಂಟಿಟಿನ ನೀವು ಇಲ್ಲಿ
ಎಲ್ಲ ಕ್ವಾಂಟಿಟಿಯಿಂದ ಎಕ್ಸಿಟ್ ಆಗ್ಬೋದು, ಅಂದರೆ ಬಾಯನ್ನು ಮಾಡ್ಬೋದು. ನೀವೀಗ 10 ಕ್ವಾಂಟಿಟಿನ ಸೆಲ್ ಮಾಡಿದ್ರೆ ಅಂದರೆ 10 ಕ್ವಾಂಟಿಟಿನ ನೀವು ಇಲ್ಲಿ ಬಾಯನ್ನು ಮಾಡ್ಕೋಬೋದು. ಸೊ ನಾನಿಲ್ಲಿ 2 ಕ್ವಾಂಟಿಟಿನ ಇದೀಗ ಬಾಯ್ ಮಾಡ್ತೇನೆ. ಇಲ್ಲಿ ಎಕ್ಸಿಟ್ ಅಂದರೆ ಬಾಯ್ ಅಂತ ಅರ್ಥ. ನೀವು ಇಲ್ಲಿ ಶೇರನ್ನು ಸೆಲ್ ಮಾಡಿರ್ತೀರ, ನೆಕ್ಸ್ಟ್ ಇಲ್ಲಿ ಆ ಒಂದು ಸೆಲ್ ಆದಂಥ ಶೇರು ಬಾಯ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಎಕ್ಸಿಟ್ ಅಂತ ಬಂದಿರುತ್ತೆ ಅಷ್ಟೇ. ಸೊ ಈಗ ನಾನು ನಂಬರ್ ಆಫ್ ಶೇರ್ಸಲ್ಲಿ 2 ಕ್ಲಿಕ್ ಮಾಡಿದ್ದೇನೆ. ಹಾಗೆ ಇಲ್ಲಿ ಮಾರ್ಕೆಟ್ ಪ್ರೈಸಲ್ಲಿನೇ ಬಾಯನ್ನು ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಇಲ್ಲಿ ಮಾರ್ಕೆಟನ್ನು ಸೆಟ್ ಮಾಡಿದ್ದೇನೆ. ನೀವು ಇಲ್ಲಿ ಲಿಮಿಟ್ ಬೇಕಾದರೆ ಲಿಮಿಟ್ ಸೆಟ್ ಮಾಡ್ಕೋಬೋದು. ಆನಂತರ ಇಲ್ಲಿ ಎಕ್ಸಿಟ್ ಅಂತ ಇರುತ್ತೆ, ಈ ಒಂದು ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದೀಗ ಆರ್ಡರ್ ಪ್ಲೇಸ್ಡ್ ಆಗಿದೆ ಸ್ನೇಹಿತರೆ. ನೀವು ಸೆಲ್ ಆರ್ಡರ್ನಿಂದ ಎಕ್ಸಿಟ್ ಅಥವಾ ಬೈ ಆದಾಗ ನಿಮ್ಮ ಒಂದು ಅಮೌಂಟ್ ಬಂದು ಏಂಜಲ್ ಒನ್ ಟ್ರೇಡಿಂಗ್ ಬ್ಯಾಲೆನ್ಸಲ್ಲಿ ಬಂದು ಜಮಾ ಆಗುತ್ತೆ. ಈ ರೀತಿಯಾಗಿ ಸ್ನೇಹಿತರೆ ಏಂಜಲ್ ಒನ್ ಅಪ್ಲಿಕೇಶನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಹಾಗೆಯೇ ಶಾರ್ಟ್ ಸೆಲ್ಲಿಂಗನ್ನು ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.